ಚಿಕ್ ಬಾಸ್ ಯಾಕೆ ಈ ತರ ಮಾಡ್ತಿದಾರೆ ಚಿಕ್ ಬಾಸ್? ಪ್ಲೀಸ್ ಚಿಕ್ ಬಾಸ್ ಗ್ಯಾಸ್ ಆದ್ರೂ ಆನ್ ಮಾಡಿ ಚಿಕ್ ಬಾಸ್. ತನ ಅಣ್ಣ ನಾನು ತಿನ್ನಾಕ್ ಬಿಡ್ತಾ ಇದಾರೆ ಅಣ್ಣ. ಮಾತಾಡ್ತಾ ಇದೀನಲ್ವಾ ಅಣ್ಣ, ತಿಂಡಿ ಬರುತ್ತೆ ಇರಿ ಅಣ್ಣ ಪ್ಲೀಸ್ ಅಣ್ಣ. ನೀನ್ ಹೇಳ್ದಂಗೆ ಫುಡ್ ಬಂದ್ರೆ ಓಕೆ ಕಣೋ, ಇಟ್ಸ್ ವೆಲ್ ಅಂಡ್ ಗುಡ್. ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಇದೇ ಕೆಲಸ ನಾನು ಮಾಡಿದ್ರೆ ಬಿಟ್ಬಿಡ್ತಿದ್ರೇನೋ ನೀವು? ನನ್ನ ತಿಂದಾಗ್ತಾ ಇರ್ಲಿಲ್ಲ ಅಲ್ಲ, ರೆಸ್ಪಾನ್ಸಿಬಿಲಿಟಿ ತಗೋತೀನಿ, ರಿಸ್ಕ್ ತಗೋತೀನಿ ಅಂತ ಇದ್ದೆ. ಎಲ್ಲ ರಿಸ್ಕ್ ಅಣ್ಣ. ರಿಸ್ಕ್ ಇದೆ ಅಣ್ಣ, ರಿಸ್ಕ್ ತಿನ್ನಿ ಅಣ್ಣ. ಚಿಕ್ ಬಾಸ್ ಬೇಕರಿ ಐಟಂಗಳನ್ನು ಹಿಂಪಡೆಯಲಾಗಿದೆ. ಬಾಸ್ ಅಣ್ಣ ಈರುಳ್ಳಿ ಇದೆ ಅಣ್ಣ, ತರಕಾರಿ ಇದೆ ಅಣ್ಣ, ಮೆಣಸಿನಕಾಯಿ ಇದೆ ಅಣ್ಣ. ಚಿಕ್ ಬಾಸ್ ತರಕಾರಿಗಳನ್ನು ಹಿಂಪಡೆಯಲಾಗಿದೆ. ಅಣ್ಣ ಚಿಕ್ ಬಾಸ್ ಫ್ರೂಟ್ಸ್ ಅನ್ನು ಹಿಂಪಡೆಯಲಾಗಿದೆ. ಚಿಕ್ ಬಾಸ್ ಬೇಡ ಚಿಕ್ ಬಾಸ್, ನಾನು ಮನೆಗೆ ಹೋಗ್ಬಿಡ್ತೀನಿ ಚಿಕ್ ಬಾಸ್. ಪ್ಲೀಸ್ ನನ್ನ ಬಿಟ್ಬಿಡಿ ಚಿಕ್ ಬಾಸ್, ಇಲ್ಲಾಂದ್ರೆ ನನ್ನ ಫೋನ್ ಆದ್ರೂ ವಾಪಸ್ ಕೊಡಿ ಚಿಕ್ ಬಾಸ್. ನಾನು ಟೊಮ್ಯಾಟೊ ಆರ್ಡರ್ ಮಾಡ್ಕೊಡ್ತೀನಿ. ಚಿಕ್ ಬಾಸ್ ಝೊಮ್ಯಾಟೊ ಇಂದ ತರಿಸಲು ಬಜೆಟ್ ಇಲ್ಲದ ಕಾರಣ ಕಲಾಸಿಪಾಳ್ಯದ ಚಾಟ್ನ ತರಿಸಿದ್ದೇವೆ, ಅದನ್ನೇ ತಿಂದು ಮಲಗಿಕೊಳ್ಳಿ. ಬದುಕೊಂಡೆ ಕಣ. ಥ್ಯಾಂಕ್ ಯು ಚಿಕ್ ಬಾಸ್. ಥ್ಯಾಂಕ್ ಯು ಚಿಕ್ ಬಾಸ್. ಥ್ಯಾಂಕ್ಸ್ ಅಂತ ಹೇಳಿಕ್ ಇಷ್ಟಪಡ್ತೇನೆ ಚಿಕ್ ಬಾಸ್, ಇಲ್ಲಾಂದ್ರೆ ತನ ಹೆಣ ನನ್ನ ತಲೆ ಮಾಂಸ ಮಾಡ್ಕೊಂಡು ತಿನ್ನಾಕ್ ಬಿಡ್ತಾ ಚಿಕ್ ಬಾಸ್. ಥ್ಯಾಂಕ್ ಯು ಚಿಕ್ ಬಾಸ್. ಬೆಳಗ್ಗೆ 8:30 ಬೆಳಗ್ಗೆ 10 ಗಂಟೆ. ಚಿಕ್ ಬಾಸ್, ನಾನು ಸಂತೂರ್ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಹಾಕ್ಕೊಳ್ಳೋದು ಅಂದರೆ ನಾನು ಯೂಸ್ ಮಾಡೋದು ಡವ್ ಸೋಪ್. ನಾನು ಸಂತೂರ್ ಸೋಪ್ ಯೂಸ್ ಮಾಡಲ್ಲ ಚಿಕ್ ಬಾಸ್, ನನಗೆ ಇಷ್ಟ ಆಗಲ್ಲ ಸಂತೂರ್ ಸೋಪು. ಸೊ ಹಾಗಾಗಿ ಸಂತೂರ್ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಸೈಕಲ್ ಅವ್ರನ್ನ ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಚಿಕ್ ಬಾಸ್. ಯಾಕಂದರೆ ನಾನು ಯಾವಾಗಲೂ ಪ್ರೋಮೋದಲ್ಲಿ ಬರಬೇಕು ಅಂತ ನನ್ನ ಆಸೆ, ಬಟ್ ಅವರು ಪ್ರೋಮೋದಲ್ಲಿ ಬರಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರೆ, ಬಟ್ ಅದು ನನಗೆ ಇಷ್ಟ ಆಗ್ತಿಲ್ಲ. ಚಿಕ್ ಬಾಸ್ ನಾಮಿನೇಷನ್ ಅಂದರೆ ನಾನು ಹೋದ್ವಾರ ಯಾರನ್ನ ನಾಮಿನೇಟ್ ಮಾಡಿದ್ನೋ, ಮೊದಲನೇದಾಗಿ ಕೋನ್ ಪ್ರಶಾಸ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಚಿಕ್ ಬಾಸ್. ಬಿಕಾಸ್ ಅವರು ಮುದ್ದೆ ಮಾಡಿದ್ರಿಂದ ನಮಗೆ ಗ್ಯಾಸ್ ಖಾಲಿಯಾಗಿ ಊಟ ಲೇಟಾಗಿ ಸಿಕ್ತು. ಹಾಗಾಗಿ ನಾನು ಪ್ರೋಟೀನ್ ಶೇಕ್ನ ಆನ್ ಟೈಮ್ ಕುಡಿಯೋಕ್ಕಾಗಿಲ್ಲ ಚಿಕ್ ಬಾಸ್. ಹಾಗಾಗಿ ಒಂದು ಪ್ಯಾಕ್ ಕರ್ಗೋಗಿದೆ ಆಲ್ರೆಡಿ. ಆದರೂ ಹೋದ್ವಾರ ಯಾರನ್ನ ನಾಮಿನೇಟ್? ಮೊದಲನೇದಾಗಿ ಸಂತೂರ್ ಅವ್ರನ್ನ ವೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಚಿಕ್ ಬಾಸ್. ಬಿಕಾಸ್ ನಾನು 2 ಜಡೆ ಹಾಕೊಂಡು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು, ನನ್ನ ಕಡೆ ತಿರುಗೂ ನೋಡ್ತಾ ಇಲ್ಲ ಚಿಕ್ ಬಾಸ್. ಆದರೂ ಹೋದ್ವಾರ ಯಾರನ್ನ ನಾಮಿನೇಟ್? ಒಂದು ಶನಿಶಾ ಅವರು ಗೇಮ್ ಪ್ಲೇಗ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅವರು ಮೇಕಪ್ಗೆ ತುಂಬ ಟೈಮ್ ತಗೋತಾ ಇದ್ದಾರೆ ಚಿಕ್ ಬಾಸ್. ಆದರೂ ಹೋದ್ವಾರ ಯಾರನ್ನ ನಾಮಿನೇಟ್? ನಾನು ಶನೀಶಾ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ನಾನು 1 hour ಮೇಕಪ್ಗೆ ತೊಗೊತೀನಿ, ಅವರು 2 hours ಮೇಕಪ್ಗೆ ತೊಗೊತೀನಿ. ಆದರೂ ಹೋದ್ವಾರ ಯಾರನ್ನ ನಾಮಿನೇಟ್ ಮಾಡಿದ್ನೋ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಚಿಕ್ ಬಾಸ್. ಕೋನ್ ಪ್ರಶಾಸ್ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರು ಬೇರೆ ಭಾಷೆಯಲ್ಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪುಂಗಿತನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಚಿಕ್ ಬಾಸ್. ಬಿಕಾಸ್ ಈಸ್ ಪುಂಗಿತ ಚಿಕ್ ಬಾಸ್ ಅಷ್ಟೇ. ಥ್ಯಾಂಕ್ ಯು. ಕೋನ್ ಪ್ರಶಾಸ್ ಸೂಕ್ತ ಕಾರಣಗಳೊಂದಿಗೆ ವಿವರಿಸಬೇಕೆಂದು ಚಿಕ್ ಬಾಸ್ ಆದೇಶಿಸುತ್ತಿದ್ದಾರೆ. ಕಾರಣ ಅಂದ್ರೆ ಹೋದ್ವಾರ ನಾನು ಏನ್ ರೀಸನ್ ಕೊಟ್ನೋ, ಅದ್ರ ಹೋದ್ವಾರ ಏನ್ ರೀಸನ್ ಕೊಟ್ನೋ, ಅದ್ರ ಹೋದ್ವಾರ ಏನ್ ರೀಸನ್ ಕೊಟ್ನೋ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಕ್ ಇಷ್ಟಪಡ್ತೇನೆ ಚಿಕ್ ಬಾಸ್. ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಕೋನ್ ನೀವಿನ್ನು ಹೊರಡಬಹುದು. ಚಿಕ್ ಬಾಸ್ ಈ ವಾರ ನಾಮಿನೇಟ್ ಆಗಿರುವವರು ಕೋನ್ ಪ್ರಶಾಸ್, ಪುಂಗೀತಾ, ಸಂತೂರ್, ಜೋಕಾಲಿ, ಸನೀಶಾ ಮತ್ತು ಸೈಕಲ್. ನಾನು ನಾಮಿನೇಟ್ ಆಗಿಲ್ವಾ? ಚಿಕ್ ಬಾಸ್ ನಾನು ನಾಮಿನೇಟ್ ಆಗಿಲ್ವಾ? ಸೀರಿಯಸ್ಲಿ? ಯಾರು ನಾಮಿನೇಟ್ ಮಾಡಿಲ್ವೇನೋ? ಪ್ರಶಾಸ್ ನೀನು ನನ್ನ ನಾಮಿನೇಟ್ ಮಾಡಿಲ್ವಾ? ಸಂಗೀತ ನಿನಗೆ ನನ್ನ ಕಂಡ್ರೇನೆ ಆಗಲ್ಲ, ನೀನು ಮಾಡಿಲ್ವಾ? ಯಾರು ಮಾಡಿ ಅಂದ್ರೆ ನಾನು ಅಗ್ರೆಸಿವ್ ಆಗಿ ಆಡ್ತಾ ಇಲ್ವಾ? ಚಿಕ್ ಬಾಸ್ ನಾನು ಅಗ್ರೆಸಿವ್ ಆದ್ರೆ ಗೊತ್ತಲ್ಲ ಚಿಕ್ ಬಾಸ್. ಒಬ್ರು ನಾಮಿನೇಟೇ ಮಾಡಿಲ್ವಲ್ಲ ಚಿಕ್ ಬಾಸ್. ನಾನು ಕ್ಯಾರೆಕ್ಟರ್ ಇಂದ ಆಚೆ ಬರ್ತೀನಿ ಚಿಕ್ ಬಾಸ್. ಅಗ್ರೆಸಿವ್ ಆಗಿ ಆಡ್ತೀನಿ ಚಿಕ್ ಬಾಸ್, ನಾನು ಆಡ್ತೀನಿ. Why is he screaming about it? ಚಿಕ್ ಬಾಸ್, ನಾನು ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂದರೆ ಮುಗೀತ್. ನಿಮ್ಮ ಆಟ ಹೋದವಾರನೇ ಮುಗೀತು. ಈ ವಾರ ಬಟ್ಟೆ ತಗೊಂಡ್ ಬರ್ತೀವಿ ಅಂತ ಡವ್ ಮಾಡ್ತಾ ಇದ್ದೀರಾ. ಮುಚ್ಚಿಕೊಂಡು ಹೊರಗಡೆ ಹೋಗಿ. ಸಾರಿ ಚಿಕ್ ಬಾಸ್, ಬಟ್ ನಾನು ಚಮಚಾಮೃತ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಬಿಗ್ ಬಾಸ್.
ಇಲ್ಲಿ ಸೂಜಿಗೆ ದಾರ ಹಾಕೋನೆ ಸರದಾರ. ಟಾಸ್ಕ್ ನಡೀತಾ ಇದೆ. ಒಂದು ಒಳ್ಳೆ ಮಜಾ ತೋರಿಸ್ತೀನಿ ನೋಡು. ಓಕೆ ಯಾರಾದ್ರು ಬರ್ರೋ, ನಾನು ಅಗ್ರೆಸಿವ್ ಆದ್ರೆ ಗೊತ್ತಲ್ಲ. ಅಣ್ಣ ಯಾರಿಗೆ ಹೇಳ್ಬೇಕು ಅಂತ ಗೊತ್ತೋಣ. ಏನೋ ಮಾಡ್ತಿದ್ಯಾ? ಏನ್ ಅಡ್ಡೇಶನ್ ಇವಾಗ ನಾನು ಆಡ್ತೀನಿ ನೋಡ್ರಿ. ಏನಿದು ನಾನು ಕುಳ್ಳುತ್ತಿದ್ದೀನಿ ಅಂತ ಅಂದ್ಬಿಟ್ಟು ಹಿಂಗೆ ಎತ್ಕೊಂಡ್ಬಂದು ಇಡ್ಬೋದಾ ತನೈ? ಚಿಕ್ಕ ಬಾಸ್ ಹಿಂಗೆ ಮಾಡ್ಬೋದಾ? ಹಿಂಗೆ ಇದು ತಪ್ಪಿದು. ತಪ್ಪೆಲ್ಲ ಏನಿಲ್ಲ, ಪುಷ್ ಮಾಡಬಾರ್ದು, ಹೊಡಿಬಾರ್ದು. ನೀವು ಇಲ್ದೇ ಇರೋದೆಲ್ಲ ಹೇಳಬೇಡಿ ಇಲ್ಲಿ ಜೋಕಾಲಿ ಅವರೇ. ಸೈಕಲ್ ನಿನಗೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದೀನಿ ತಾನೆ, ಉಪಯೋಗಿಸ್ಕೋ ಅದನ್ನ. ಏಯ್, ನೀನ್ ನನ್ಗೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದೀಯಾ? ಎಲ್ಲ ಪ್ರೊಮೋದಲ್ಲೂ ನೀನೇ ಕಾಣ್ತೀಯ. ಹೌದು, ನಾನು ಚೆನ್ನಾಗಿ ಅಳ್ತಿದ್ದಾನೆ, ಅದಕ್ಕೆ ನಾನು ಕಾಣದಪ್ಪ. ಅದು ಬಿಡು, ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಹೈಕ್ ಕೊಡ್ತೀನಿ ಅಂತೆಲ್ಲ ಹೇಳ್ಕೊಟ್ಟೆ ನೀನು. ನಮ್ಮ ಕಂಪನಿ ಬೇಜಾನ್ ಲಾಸ್ ಇದೆ. ಯು ಆರ್ ಫೈರ್ಡ್, ಗೆಟ್ ಔಟ್. ನೆಗೆಟಿವ್ ಕಂಪನಿ, ನೆಗೆಟಿವ್ ಓನರ್. ಹೌದು ಹೌದು ಹೌದು. ಈ ಜೋಕಾಲಿ ಕಮ್ ಆನ್, ಬೇಗ ಅಡ್ಡೇಶನ್ ಆಡ್ತೀನಿ ನೋಡಿ ಇವಾಗ. ಹೆಂಗೋ ಗಾಳಿ ಹೋಗ್ತಾ ಇದೆ. ಮುಂದೆ ಬ್ಲಾಕ್ ಮಾಡಿದೀವಲ್ಲ. ಏಯ್, ನೀವು ಬ್ಲಾಕ್ ಮಾಡಿದ್ ಒಂದೇ ಸೈಡು, ಇನ್ನೊಂದ್ ಕಡೆಯಿಂದ ಗಾಳಿ ಹೋಗ್ತಾನೇ ಇದೆ. ನನ್ನ ತಮ್ಮಂಗೆ ಏನು ಮಾಡ್ಬೇಡಿ, ಅಗ್ರೆಸಿವ್ ಆಗಿ ಆಡ್ಬೇಡಿ ನೀವು. ಯಾಕೆ ಅಗ್ರೆಸಿವ್ ಆಗ್ತಾ ಇದೆಯಾ? ಅಲ್ಲ, ನಿಮ್ಮನ್ನ ಮಾತೇ ಕೇಳಲ್ಲ. ಸರಿ, ಎಲ್ಲಿ ಹೋಗೋದ? ಗಾರ್ಡನ್ ಏರಿಯಾಗೆ ಹೋಗೋಣ. Are you okay? ಏನಾಯ್ತು? What's wrong with you, Tanay? I'm sorry. ಬೇಕು ಅಂತ ಮಾಡಿಲ್ಲ. I'm sorry. ಏನಾಯ್ತು? ಏಯ್ ಕೊಡು ಪ್ಲೀಸ್ ಅತ್ತೆ ಇಲ್ಲ. ಚಿಕ್ಕ ಬಾಸ್ ಪ್ಲೀಸ್, ತನಗೆ ಇಂಜುರಿ ಆಗಿದೆ. ಚಿಕ್ಕ ಬಾಸ್ ಪ್ಲೀಸ್, ಟಾಪ್ ಡಾಕ್ಟರ್ಸ್ ನ ಮತ್ತೆ ಆಂಬ್ಯುಲೆನ್ಸ್ ನ ಕಳಿಸಿ. ಚಿಕ್ಕ ಬಾಸ್ ಪ್ಲೀಸ್, ಚಿಕ್ಕ ಬಾಸ್. ತನೈ, ಆರ್ ಯು ಓಕೆ ತನೈ? ಹಾ ಓಕೆ. ಗಾಯ ಎಲ್ಲಾಗಿರೋದು ತನೈ? ಇಲ್ಲಿ ಗಾಯ ಇಲ್ಲಾಗಿರೋದು, ಕೈಗೆ ಫುಲ್ ಬ್ಯಾಂಡೇಜ್ ಇಟ್ಟಿದ್ದಾರೆ. ಗಾಯ ಎಲ್ಲಾಗಿದೆ ಅಂತ ಕಾಣಿಸ್ಬೇಕಲ್ವಾ, ಹಾಗಾಗಿ ನೆಕ್ಸ್ಟ್ ಟಾಸ್ಕ್ ಆಡ್ತಿರೋ ತನೈ? ಆಡ್ತೀನಿ. ಐ ವಿಲ್ ಪ್ಲೇ. ನಾನು ಅಗ್ರೆಸಿವ್ ಆದ್ರೆ ಐ ವಿಲ್ ಪ್ಲೇ. ಯು ಕ್ಯಾನ್. ಚಿಕ್ಕ ಬಾಸ್, ನಾನು ಈ ವೀಕ್ ಉತ್ತಮನ ನಾನು ತನೈಗೆ ಕೊಡ್ತಾ ಇದ್ದೀನಿ. ಬಿಕಾಸ್ ಅವ್ರ ಕೈಗೆ ಏಟ್ ಆಗಿದ್ರು, ಬ್ಲೀಡ್ ಆಗ್ತಾ ಇದ್ರು, ಪ್ರೋತ್ಸಾಹದಿಂದ ಆಡ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಅವ್ರ ಪ್ರೋತ್ಸಾಹ ನೋಡ್ತಾರೆ. ನಾನು ಈ ವೀಕ್ ಉತ್ತಮ ಅವ್ರಿಗೆ ಕೊಡ್ತಾ ಇದ್ದೀನಿ ಚಿಕ್ಕ ಬಾಸ್. ಥ್ಯಾಂಕ್ ಯು. ಓಕೆ, ಟೇಕ್ ಕೇರ್ ತನೈ. ಎಕ್ಸ್ಕ್ಯೂಸ್ ಮೀ, ನಂದು ಪ್ರೋಟೀನ್ ಶೇಕ್ ಸ್ವಲ್ಪ ಕೊಡ್ತೀರಾ? ಓಕೆ. ಬಿಕಾಸ್ ನಾನು ಇನ್ಮೇಲೆ ಅಗ್ರೆಸಿವ್ ಆಗಿ ಆಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಬಿ ಹ್ಯಾಪಿ. ವಾಟ್ ಆರ್ ಯು ಸೀರಿಯಸ್? ಏನ್ ಗುರು ಇದು? ಪ್ರಾಮಿಸ್. ವಾವ್, ಹಾಗಾದ್ರೆ ನಾವು ಅಗ್ರೆಸಿವ್ ಆಗಿ ಆಡೋಣ. ಓಕೆ, ನಾವು ಅಗ್ರೆಸಿವ್ ಆಗಿ ಆಡ್ತೀವಿ. ಇದನ್ನ ನಾವೇ ತಗೋತೀವಿ. ಹಾರ್ದಿಕ್ ಫ್ರೀಸ್. ಫ್ರೀಸ್ ಅಂದ್ರ ನಮ್ರತ ರಿವೈಂಡ್. ಚಿಕ್ಕ ಬಾಸ್ ಬರ್ತಾರೆ, ನಮ್ಮ ಮನೆಯವರು ಬರ್ತಾರೆ, ನಮ್ಮ ಮನೆಯವರು ಬರ್ತಾರೆ, ನಮ್ಮ ಮನೆಯವರು ಬರ್ತಾರೆ, ನಮ್ಮ ಮನೆಯವರು ಬರ್ತಾರೆ, ನಮ್ಮ ಮನೆಯವರು. ನಿಜ ಬರ್ತಾರಾ? ಎಕ್ಸಾಕ್ಟ್ಲಿ. ಫ್ರೀಸ್ ಮತ್ತೆ ಇದನ್ನ ಆಡ್ತಿದ್ದಾರೆ, ಬರ್ತಾರೆ ಈ ವಾರ ಬರ್ತಾರೆ. ಅಂದ್ರೆ ನಾನು ವಾಂಗಿಬಾತು, ಕೇಸರಿ ಬಾತು, ಖಾರ ಬಾತು ಎಲ್ಲ ಮಾಡ್ತೀನಿ ಇವತ್ತು. ಹಾರ್ದಿಕ್ ಅವರೇ, ಮನೆಯಿಂದ ಬರುವವರೇ ವಾಂಗಿಬಾತ್, ಕೇಸರಿ ಬಾತ್ ತರ್ತಾರೆ. ಓಕೆ ಚಿಕ್ಕ ಬಾಸ್, ಓಕೆ. ಅಮ್ಮ, ಅಪ್ಪ ಬರ್ತಾ ಇದೀರಪ್ಪ? ಅಪ್ಪ ಎಲ್ಲಿದ್ದೀರಪ್ಪ? ಅಪ್ಪ ಇವಾಗ ತಾನೇ ಶುರು ಆಗಿರೋದು, ಬರ್ತಾರೆ ತಡ್ಕೊ ಒಂದು ಸ್ವಲ್ಪ. ಇಲ್ಲ ಅಣ್ಣ, ಅಪ್ಪ ಬಂದೇ ಬಂದಿರ್ತಾರಣ್ಣ. ನಾನು ನೋಡ್ತೀನಿ ಅಣ್ಣ, ಕನ್ಫೆಷನ್ ರೂಮ್ ಹೋಗ್ತೀನಣ್ಣ. ನನ್ಗೆ ಊಟ ಏನು ಬೇಡ, ನೀವೇ ತಿನ್ನಿ ಅಣ್ಣ. ಅಪ್ಪ ಅಪ್ಪ ಡ್ರೋನ್. ಚಿಕ್ಕ ಬಾಸ್, ಯಾರು ಬಂದ್ರು ಪರವಾಗಿಲ್ಲ, ಈ ಮನೆಗೆ ನನ್ನ ಹೆಂಡತಿನ ಮಾತ್ರ ಕಳಿಸ್ಕೊಡ್ಬೇಡಿ. ಹೊಡಿ ತಳ್ಕೊಂಡು ಬಂದ್ರೆ
ಚಿಕ್ಕ ಬಾಸ್ ನೀವೇನಾದರೂ ಮಾಡಿ ನನ್ನ ಹೆಂಡತಿನ ಮಾತ್ರ ಬೇಗ ಕಳಿಸ್ಕೊಡಿ ಚಿಕ್ಕ ಬಾಸ್. ಇವತ್ತೊಂದಿನ ಮಾತ್ರ ಅಗ್ರೆಸಿವ್ ಆಗಿ ಆಡ್ತೀನಿ. ಓ ಅಪ್ಪ ಅಮ್ಮ ಎಲ್ಲಿದ್ದೀರಾ ಅಮ್ಮ? ಅಪ್ಪ ಅಪ್ಪ ಜೋಕಾಲಿ ಪಾಸ್. ಅಪ್ಪ ಹಾರ್ದಿಕ್ ಪಾಸ್. ಯಾಕಪ್ಪ ಇಷ್ಟ ಹತ್ರ ಬಂದಿದ್ದಿ? ಲಿಪ್ ಗಿಪ್ ಕೊಡ್ತೇನೋ? ತನಯ್ ಪಾಸ್. ಏನು ಮಾಡಿಲ್ಲ ಕಣ್ ಸುಮ್ನಿರೋಣ. ಈ ಎಕ್ಸರ್ಸೈಸ್ ಮಾಡ್ತಿರ್ಬೇಕಾದ್ರೆ ಬಂದವನೇ ಆದ್ರೆ ಗೊತ್ತಲ್ಲ, ಮಾತಾಡ್ಬೇಡ ಸುಮ್ನಿರು. ಆಗ್ತಾ ಇಲ್ವೇ? ಮಾನಸ ಚಿಕ್ಕ ಬಾಸು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಚಿಕ್ಕ ಬಾಸು, ನೀವ್ ಹೇಗಿದ್ದೀರಾ? ನಾನು ಇಷ್ಟು ದೊಡ್ಡ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಚಿಕ್ಕ ಬಾಸು. ಮನೆ ಮಾತ್ರ ಸಖತ್ತಾಗಿದೆ, ನನ್ಗಿದ್ರ ಮೇಲೆ ಕುತ್ಕೊಂಡಿದೆ, ಬಹಳ ಖುಷಿ ಆಗ್ತಿದೆ ಚಿಕ್ಕ ಬಾಸು. ಬೈಕ್ ಐತೆ? ಮಾನಸ ಹೇಳಿ ಚಿಕ್ಕ ಬಾಸು. ನಿಮ್ಮ ಗಂಡ ಹೇಗೆ ಆಟವಾಡುತ್ತಿದ್ದಾರೆ? ಅಯ್ಯೋ ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ ಚಿಕ್ಕ ಬಾಸು. ಅವನು ಗಂಟೆಗೊಂದ್ಸಲ ಊಟ ಮಾಡೋನು, ಇವಾಗ ಹೊಟ್ಟೆ ಎಲ್ಲ ಕರ್ಕೊಂಡ್ಬಿಟ್ಟೈತೆ, ಅದೇ ನನಗೆ ಖುಷಿ ಚಿಕ್ಕ ಬಾಸು. ಲೇ ಅಪ್ಪ ಅಪ್ಪ ಅಮ್ಮ ಏನೋ ಮಾಡ್ತಾ ಇದ್ಯಾ? ಅಪ್ಪ ಅಪ್ಪ ಎಲ್ಲಿದ್ದೀರಪ್ಪ? ಏಯ್ ಡ್ರೋನು! ಎಷ್ಟು ಮಿಸ್ ಮಾಡ್ಕೊಂಡಿದ್ದೀರಾ? ಅಯ್ಯೋ ತುಂಬಾ ಮಿಸ್ ಮಾಡ್ಕೋತೀನಿ ಚಿಕ್ಕ ಬಾಸು. ಇನ್ನೊಂದು ವಿಷಯ ಗೊತ್ತಾ, ನಿಮ್ ಜೊತೆ ಮಾತಾಡ್ತಿರೋದಕ್ಕೆ ನನಗೆ ಮಾತೇ ಬರ್ತಿಲ್ಲ, ಕೈ ಕಾಲೆಲ್ಲ ನಡಕ್ತಿದೆ ಚಿಕ್ಕ ಬಾಸು. ಲೇ ಅದು ಹೆಲಿಕಾಪ್ಟರ್. ನಮ್ಮ ಅಪ್ಪ ಅಮ್ಮ ಹೆಲಿಕಾಪ್ಟರ್ ಬರ್ತಿದಾರಾ? ಅಪ್ಪ ಅಮ್ಮ 35 ಕಂಪ್ನಿ ಓನರ್ ನಾನು, ನಂದೇ ಚಾಪರ್ ಇಲ್ಲ. ಚಿಕ್ಕ ಬಾಸ್ ಅಷ್ಟು ಬಜೆಟ್ ಇಲ್ಲ ಬಾಮ್ಮ. ನನ್ ಗಂಡನ ಎಷ್ಟು ಪ್ರೀತಿ ಮಾಡ್ತಿದೀನಿ ಅಂದ್ರೆ ಒಳಗಡೆ ಹೋಗಿ ಸರಿಯಾಗಿ ತೋರಿಸ್ತೀನಿ ಚಿಕ್ಕ ಬಾಸು. ಅಣ್ಣ ಯಾರು ಬೇಕಾದ್ರೂ ಬರಲಿ ಅಣ್ಣ, ನನ್ನ ಹೆಂಡತಿ ಮಾತ್ರ ಬರ್ಬೇಕಣ್ಣ. ನನ್ನ ಹೆಂಡತಿ ಬರ್ಬೇಕಣ್ಣ. ಚೀನಿ ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾರು ಬರ್ದಿದ್ರು ಪರವಾಗಿಲ್ಲ, ನನ್ನ ಹೆಂಡತಿ ಮಾತ್ರ ಬರ್ಬೇಕು ಅಂತ. ಅಯ್ಯೋ ಡೌನ್ ನನ್ನ ಮಗನೇ, ಅಷ್ಟು ಪಿರದಿಂದ ಕನ್ಸರ್ಟ್ ರೂಮಲ್ಲಿ ಕುತ್ಕೊಂಡು ನನ್ನ ಗಂಡನ್ ನೋಡ್ಬೇಕು, ಹೊಡಿಬೇಕು ಅಂತ ಬಂದ್ರಿ, ನನ್ನ ಮಗ ಬರಬಾರ್ದು ಅಂತ ಹೇಳ್ತಾರಲ್ಲ ಚಿಕ್ಕ ಬಾಸು. ಎಲ್ಲರನ್ನ ಬಿಟ್ಬಿಡಿ, ಈ ನನ್ನ ಮಗ ಮಾತ್ರ ಪಾಸ್ ಕೊಡಿ ಚಿಕ್ಕ ಬಾಸು ಪ್ಲೀಸ್. ಚಿಕ್ಕ ಬಾಸ್ ಜೋಕಾಲಿ ಪಾಸ್. ಸಂಜೆ 4 ಗಂಟೆ. ನೀನೇ ನೋಡಕ್ ಬಂದಿದ್ದಿಲ್ಲ, ಅವ್ನು ವಿಚಾರಿಸ್ಕೊಳಕ್ ಬಂದಿದ್ದೆ. ನಿನ್ ಜೊತೆ ಮಾತಾಡ್ತಿದ್ದೆ ತಾನೇ ಅವಾಗ. ನೋಡೋಣ ಪಿರತಿಯಿಂದ ಲೆಟರ್ ಬರ್ದು ಕಳ್ಸಿದ್ರೆ ಇದು ಬ್ಯಾಡಾಗಿತ್ತು ಅಂತಾನೆ ಚಿಕ್ಕ ಬಾಸ್ ಮುಂದೆ. ಏನ್ ಬೈಗುಳುವಾ? ಅದು ಬೈಗುಳನ ಪಿರತಿ ನೋಡೋಣ ಬೈಗುಳ ಪಿರುತಿ ಕಣ್ಕಣ ಅದು. ಇವ್ನು ಮಾಡೋದಕ್ಕೊಂದು ಕಾಮಿಡಿ ನೋಡೋಣ. ಈ ಇವ್ನ ಬದಲು ನನ್ನೇ ಕರ್ಸ್ಬೇಕಾಗಿತ್ತು ಚಿಕ್ಕ ಬಾಸಿಗೆ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೆ ಅತ್ತಗೆ. ಹೆಂಗಿದ್ರು ಬಂದಿದ್ಯಲ್ಲ, ನಾನೇ ಹೋಗ್ಬಿಡ್ತೀನಿ, ನೀನೇ ಕುಂತ್ಕೊ ಇಲ್ಲೇ. ಈಗ ಅಣ್ಣ ಚೆನ್ನಾಗಿ ಮಾತಾಡಲ್ಲ ಏನಣ್ಣ? ಜೋಕಾಲಿ ಬದಲು ಅವ್ರ ಹೆಂಡತಿ ಬಂದ್ರೇನೆ ಚೆನ್ನಾಗಿರ್ತಿತ್ತಲ್ವಾ? ಹೌದು ಕಡೆ ಬಾ ಚೆನ್ನಾಗಿ ಮಲ್ಗಿಸ್ಕೊಂಡಿದ್ದೆ ಅಣ್ಣ. ಹೆಂಗೆ ಮೆತ್ತಗಾಯ್ತಾ? ಅದು ಅವಳಿಗೆ ಕೇಳ್ಬೇಕಲ್ವ, ನೀನು ನನಗೆ ಕೇಳಕತ್ತೀಯ? ಇದೇನು ಹಿಂಗ್ ಬರ್ತೈತಿ? ಯಾರು ಏನು ನನ್ನ ಲವ್ ಸ್ಟೋರಿ ಇಷ್ಟ ಆಗ್ಲಿಲ್ವಾ ನಿಂಕ? ಸ್ವಲ್ಪ ಮುಂದಕ್ಕೆ ಬಾ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಮಾತು ಕೇಳ್ತೀನಿ ನಿನ್ನ. ಒಂದ್ ದಿವಸನಾದ್ರೂ ನನ್ನ ಜೊತೆ ಹಂಗ್ ಡ್ಯಾನ್ಸ್ ಮಾಡಾನ ನೀನು? ಸಂಗೀತಕ್ಕ ಡ್ಯಾನ್ಸ್ ಮಾಡ್ಬೇಕಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾನೆ, ಅದು ನಮ್ರತಕ್ಕ ಡ್ಯಾನ್ಸ್ ಮಾಡ್ಬೇಕಾದ್ರೆ ಹತ್ರ ಹೋಗ್ತಾನೆ. ಅಲ್ಲಿ ಮನೆಗೆ ಸರಿಯಾಗಿ ಹೋಗ್ತೀನಿ. ನೋಡ್ತಿದ್ರೆ ನೀನೆ ನೋಡ್ದಂಗೆ ನೋಡೋಣ. ಚಿಕ್ ಬಾಸ್, ನಿಮ್ಮ ಸಮಯ ಮುಗಿದಿದೆ, ನೀವಿನ್ನು ಹೊರಡಬಹುದು. ನನ್ನ ಜೊತೆ ಇರಕ್ಕಿಲ್ಲ ಅಣ್ಣ ಚೆನ್ನಾಗಿ ಪ್ರೀತಿ ಮಾಡ್ಬೇಕಂತ ತಗೋ.
ಎಲ್ಲ ಮಾಡ ಬಂದಾಗಿದ್ದ ಹೊಡಿತಾನೆ ಅವಳೆ ಒಂದ್ ಮಾತಾದ್ರೆ ಕೇಳಿದ್ನ ಏನು ಬರೋಬ್ಬರಿ ಅದೀನಿಲ್ಲ ರಾತ್ರಿ 8 ಗಂಟೆ. ಧನುಷೇಶ್ವರ್, ಇಲ್ಲಿಗೆ ನಿಮ್ಮ ನಾಟಕ ಮುಗಿದಿದೆ. ಇನ್ನು ನೀವು ನಿಮ್ಮ ನಿಜವಾದ ರೂಪವನ್ನು ತೋರಿಸಬಹುದು. ನಮಸ್ಕಾರ ಬ್ರದರ್ಸ್, ನಮಸ್ಕಾರ ಸಿಸ್ಟರ್. ಮಗ, ಜೀವನದಲ್ಲಿ ಊಸುರೊಳಿ ಥರ ಇರಬೇಕು ಮಗ. ಊಸುರೊಳಿ ಥರ ಇದ್ರೆ ಮರದ ಮೇಲೆ ಮರ, ಹುಲ್ ಮೇಲೆ ಹುಲ್ ಥರ ಇರ್ಬೋದು ಮಗ. ಅದಕ್ಕೆ ಅಲ್ವಾ ಚಿಕ್ಕ ಬಾಸ್ ನನ್ನ ಕರೆಸಿದ್ದು. ಇಷ್ಟು ದಿವಸ ಚಿಕ್ಕ ಬಾಸ್ ಮನೆಯಲ್ಲಿ ನಾನು ಊಸುರೊಳಿ ಥರ ಆಟ ಆಡಿದ್ದು ನಿಮ್ಗೆ ಯಾರ್ಯಾರು ಗೊತ್ತಾಯ್ತಾ ಬ್ರದರ್ಸ್? ನಿಮಗೆ ಗೊತ್ತಾಯ್ತಾ ಸಿಸ್ಟರ್? ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದೀನಿ. ಅದಕ್ಕೆ ನನಗೆ ಚಿಕ್ಕ ಬಾಸ್ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮನ್ನೆಲ್ಲ ಆಟ ಆಡ್ಸಕ್ಕೆ ಕರೆಸಿರೋದು. ಇವಾಗ ನಿಜವಾದ ಸಂತೂರ್ನ ನಾನು ಕರೆಸ್ತೀನಿ. ಮಗ ಬಾ ಮಗ. ಬೆರಳ ಹಿಡಿದು ನಡೆಸಿದ ಮೊದಲ ಮಾತು ಕಲಿಸಿದ ಅವಳ ಮಾತೇ. ಏನು ಗೊತ್ತಣ್ಣ, ಈ ಚಿಕ್ಕ ಬಾಸ್ ಮನೆನಾಗ ಜೊತೆನಾಗೆ ಇರ್ತಾರೆ. ಮುಂದ್ಗಡೆ ಹಳ್ಳ ಮಾಡಿ ಹಿಂದ್ಗಡೆಯಿಂದ ನೂಕ್ಬಿಡ್ತಾರೆ. ಅದಕ್ಕೆ ನಾನು ಈ ಸೀಕ್ರೆಟ್ ರೂಮಾಗ ಹೆಣ್ಣು ಜೊತೆ ಸೇರ್ಕೊಂಡು ನಿಮ್ಮ ಆಟಗಳನ್ನೆಲ್ಲ ನೋಡಿದ್ದೀನಿ. ಇಷ್ಟು ದಿನ ಆಡಿದ್ದಲ್ಲಣ್ಣ ಆಟ, ಇನ್ಮೇಲೆ ಆಡ್ತೀನಿ ನೋಡು, ಅದು ಹಳ್ಳಿಕಾರ ಆಟ. ಏನಣ್ಣ, ನಾವು ಅವರಲ್ಲ, ಇರೋ ಮತ್ತೆ ಹೇಳ್ಬಿಡ್ತೀನಿ. ಕರೆಕ್ಟ್ ಮಗ, ಇವ್ನು ಹೇಳ್ತಿರೋದು ಪಾಯಿಂಟ್ ಇದೆ ಮಗ. ಅದಕ್ಕೆ ಹೇಳೋದು ಮಗ, ಡೋಂಟ್ ಕವರ್ ದ ಬುಕ್ ಬೈ ದ ಜಡ್ಜ್, ಡೋಂಟ್ ಬುಕ್ ದ ಕವರ್ ಬೈ ದ ಬುಕ್. ಅದು ಏನೋ ಒಂದು ನೆಕ್ಸ್ಟ್ ಎಪಿಸೋಡ್ ಬಂದಾಗ ನೋಡ್ಕೊಂಡ್ ಬರ್ತೀನಿ. ಪಂಚಾಯತ್ ಎಪಿಸೋಡ್ ಎಲ್ಲಾರ ಪಂಚಾಯತ್ ತೆಗಿತೀನಿ, ನಿಂದು ತೆಗಿತೀನಿ. ಊಸರವಳ್ಳಿ ಬಣ್ಣ ಬದಲಾಯಿಸಿದರೆ ಧನುಷೇಶ್ವರ್ ಮನುಷ್ಯರನ್ನೇ ಬದಲಾಯಿಸಿದ್ದಾರೆ. ಇನ್ನು ಮುಂದೆ ಹಳ್ಳಿಕಾರ್ ಆಟ, ಧನುಷೇಶ್ವರ್ ಪಂಚಾಯಿತಿ ಹೇಗೆ ನಡೆಯುತ್ತದೆ ಅನ್ನೋದನ್ನ ಕಾದು ನೋಡಿ ಅಂತ ಹೇಳ್ತಾ ಇದ್ದಾರೆ ಚಿಕ್ ಬಾಸ್. ಅಲೇ ನೀರ್ ತಗೊಂಬಾರ. ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಮುಂದಿನ ಧನುಷೇಶ್ವರ್ ಅವರ ಪಂಚಾಯಿತಿಯಲ್ಲಿ ಅವರು ಏನೇನು ಕ್ವಶನ್ಸ್ ಕೇಳಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಮಗ. ಹೌದು, 2 ಸರಿ ಬಾತ್ರೂಮ್ಗೆ ಹೋಗಿದ್ದಲ್ಲ, ಕೈ ತೊಳ್ದ? 2 ಬಾರಿನೂ ಕೈ ತೊಳಿಲಿಲ್ಲ. ಏನು ಇಷ್ಟೊಂದು ದುಸ್ಸಾಹಸವೇ? ದೋಖಾಧಿಪತಿಗಳೇ, ಇವನು ನನ್ನ ಆಜ್ಞೆಯನ್ನು ಪಾಲಿಸುತ್ತಿಲ್ಲ. ನಾನು ವಯಸ್ಕಟ್ಟನೆ ಪಾಲಿಸಿದೆ, ಅವ್ರು ಹೇಳ್ತಿರೋ ಆಜ್ಞೆನ. ಇಲ್ಲ, ನಾನು ಮಾಡ್ತಾ ಇದ್ರೆ ಅವ್ರು ಹೇಳಿದ್ದಲ್ಲ. ಮಾಡ್ತಾ ಇದಾರಂತಲ್ಲ. ಇಲ್ಲ ಇಲ್ಲ